ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೀವ ಬೆದರಿಕೆ ಇದೆಯಾ? ಮೊನ್ನೆಷ್ಟೇ ನಾವು ಮಾತಾಡ್ತಾ ಇದ್ವಿ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಗನ್ ಲೈಸೆನ್ಸನ್ನು ವಾಪಸ್ ಪಡಿಬೇಕು ಅಂಥೇಳಿ ಸರ್ಕಾರ ಚಿಂತಿಸ್ತಾ ಇದೆ ಅಂಥೇಳಿ. ಅದೇ ಕಾರಣಕ್ಕೋಸ್ಕರವಾಗಿ ದರ್ಶನ್ಗೆ ಒಂದು ನೋಟಿಸ್ ಕೂಡ ಹೋಗಿತ್ತು. ನಿಮಗೆ ಕೊಟ್ಟಿರ್ತಕ್ಕಂಥ ಬಂದೂಕು ಪರವಾನಗಿಯನ್ನು, ಶಸ್ತ್ರಾಸ್ತ್ರ ಪರವಾನಗಿಯನ್ನು ನಾವು ವಾಪಸ್ ಪಡೆಯಬಾರದೇಕೆ, ಕಾರಣ ತಿಳಿಸಿ ಅಂತ. ಇದೀಗ ಅವತ್ತು ನಾವು ಕೇಳಿದ್ವಿ, ಆಯಿತು ಒಂದು ಘಟನೆ ನಡೆದಿದೆ, ಕೊಲೆ ಮಾಡಿದ್ದಾರೋ ಮಾಡಿಲ್ವೋ ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳುತ್ತೆ, ನಾವು ಯಾರೂ ಅದ್ರ ಬಗ್ಗೆ ಹೇಳೋಕ್ಕೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ಆಯ್ತಪ್ಪ ಗನ್ ವಾಪಸ್ ಹೋಯಿತು, ದರ್ಶನ್ ಯಾವುದೇ ಭದ್ರತೆ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ, ನಮಗೆ ಯಾವುದೇ ಭದ್ರತೆ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಈ ವಿಷಯದಲ್ಲಿ ಏನಾಗಿದೆ, ಗನ್ ಲೈಸೆನ್ಸ್ ವಾಪಸ್ ಮಾಡಿದ್ರೆ ಅಕಸ್ಮಾತ್ ದರ್ಶನ್ಗೆ ಭದ್ರತೆ ಬೇಕಾದರೆ ಏನು ಕತೆ ಅಂತ ನಾವು ಕೇಳಿದ್ವಿ. ಇದೀಗ ದರ್ಶನ್ ಹೇಳ್ತಿರೋದು ಏನು ಅಂದರೆ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಮಾತಾಡ್ತಾ ಇರೋದು. ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ಕೊಟ್ಟಿರೋದಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಖಾಕಿ ಪತ್ರವನ್ನು ಬರೆದಿತ್ತು. ಇದಕ್ಕೆ ಉತ್ತರ ನೀಡಿ ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿ ದರ್ಶನ್ ಮಾತಾಡಿರೋದು. ನಾನೊಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆ ಸಾಕಷ್ಟು ಜನ ಸೇರ್ತಾರೆ, ಈ ವೇಳೆ ನನಗೂ ಕೂಡ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದಂಥ ವಿಷಯ. ನಾನು ಯಾವುದೇ ಸಾಕ್ಷಿಗಳಿಗೆ ಯಾವುದೇ ಕಾರಣಕ್ಕೂ ಬೆದರಿಕೆ ಹಾಕಿಲ್ಲ. ಹಾಗೇನಾದರೂ ಆದರೆ, ನಾನು ಆ ಥರ ಬೆದರಿಕೆ ಹಾಕಿದ್ದೀನಿ ಅಂತ ಆದರೆ ತಾವು ಸೂಕ್ತ ಕ್ರಮ ಜರುಗಿಸಬಹುದು, ನನಗೆ ಬೆದರಿಕೆ ಕೂಡ ಇದೆ ಅಂತ ಹೇಳಿ ನಟ ದರ್ಶನ್ ಉತ್ತರವನ್ನು ಕೊಟ್ಟರು.